ಶ್ರಾವಕರ ಅವಸ್ಥೆಯ ಶ್ರಾವಕ ಜೀವನದ ಅವರ ಸಾರ್ಥಕತೆ ಯಾವುದು? ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡುವುದರಿಂದ ಮತ್ತು ಸತ್ಪಾತ್ರಕ್ಕೆ ದಾನವನ್ನು ಮಾಡುವುದು ಉತ್ಕೃಷ್ಟವಾದಂಥದ್ದು ಜಿನೇಂದ್ರ ಭಗವಂತರ ಪೂಜೆ. ಯಾರು ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡ್ತಾರೆ, ಭಕ್ತಿಯನ್ನು ಮಾಡ್ತಾರೆ, ಅಂಥ ಭವ್ಯಾತ್ಮರಿಗೆ ಮುಕ್ತಿ ಹತ್ತಿರವಾಗಿದೆ ಅಂತ ಹೇಳ್ತಾರೆ ಶಾಸ್ತ್ರ. ಬಹಳ ಪ್ರಶಸ್ತ ಹಸ್ತು. ಹಾಗೆ ಅತಿಥಿಗಳು ಯಾವಾಗ ಬೇಕಾದ್ರೆ ಬರ್ಬೋದು, ಯಾವಾಗ ಬೇಕಾದ್ರೆ ಹೋಗ್ಬೋದು. ಹಾರೇಗಿರಿಯವರು ಕರೆದಿಲ್ಲ ಅಂತ ಹೇಳಿ ಏನಿಲ್ಲ, ಕರಿಬೇಕಂತೂ ಇಲ್ಲ. ಏನು ಹೇಳ್ರಿ, ನಮಗೆ ಯಾರು ಕರಿಬೇಕಂತ ಹೇಳಿಲ್ಲ. ಶ್ರಾವಕರು ಇದಾರಂದ್ರೆ ಅವರ ಶ್ರಾವಕ ಪುಣ್ಯವೇ ನಮ್ಮನ್ನು ಆಹ್ವಾನಿಸ್ತಾ ಇದ್ದಾರೆ. ಸಾಧುಗಳ ಹಾರುಗೇರಿಯಲ್ಲಿ ಮೊದಲು ಬಂದಿದ್ವಿ, ಆದರೆ ಇನ್ನು ಬೇರೆ ಪರ್ಯಾಯದಲ್ಲಿ ಅದೆಷ್ಟೋ ಸಲ ಬಂದಿರಬಹುದು. ಈ ಪರ್ಯಾಯದಲ್ಲೂ ಸಹ ಬ್ರಹ್ಮಚರ್ಯ ವ್ಯವಸ್ಥೆಯಲ್ಲಿ ಕೆಲವು ಸಲ ಬಂದಿದ್ದೀನಿ. ಆದಿನಾಥ್ ಭಗವಂತರ ದರ್ಶನ ಮಾಡಿದ್ವಿ. ಅದರ ಮುನಿಯಾದ ಮೇಲೆ ಫಸ್ಟ್ ಬಂದಿದ್ವಿ. ಪ್ರಶಸ್ತವಾಗಿ ಆದಿನಾಥ್ ಭಗವಂತರ ಜಿನಬಿಂಬವನ್ನ ಹಾರುಗೇರಿಯ ಭವ್ಯಾತ್ಮರು ಸ್ಥಾಪನೆಯನ್ನು ಮಾಡಿದ್ರಿ. ಬಹಳ ಪ್ರಶಸ್ತವಾದಂಥ ಜಿನಬಿಂಬ ಮಂದಿರವೂ ಸಹ ಬಹಳ ಸುಂದರವಾಗಿದೆ. ಪುರಾತನವಾದಂಥ ಮಂದಿರ ಬಹಳ ಸ್ವಚ್ಛ ಇಟ್ಕೊಂಡಿದ್ರಿ. ಬಹಳ ಸುಂದರವಾಗಿ ಮೇಲೆ ಚಂದ್ರಪ್ರಭು ತೀರ್ಥಂಕರ ಗರ್ಭಗುಡಿ ಮಂದಿರವನ್ನು ಬಹಳ ಸುಂದರವಾಗಿ ಮಾಡಿದ್ರು, ಪ್ರಶಸ್ತವಾಗಿ. ಯಾವ ಜಿನ ಮಂದಿರವನ್ನ ಬಹಳ ಸ್ವಚ್ಛವಾಗಿಟ್ಟಿರ್ತಾರೆ, ಸಾಫ್ ಸೂತ್ರ ಇಟ್ಟಿರ್ತಾರೆ ಮತ್ತು ಬಹಳ ಸುಂದರವಾಗಿ ಅದನ್ನು ವೈಯಾವೃತ್ತಿಯಾದಿಗಳನ್ನು ಮಾಡ್ತಾ ಸುಂದರ ಹೇಗೆ ಸಾಧ್ಯ? ಶ್ರಾವಕರಾದವರು ಅಥವಾ ಪಂಡಿತರು ಸ್ವಚ್ಛ ಇಟ್ಕೊಂಡಾಗ ಮಾತ್ರ ಸಾಧ್ಯ. ಪ್ರಶಸ್ತವಾಗಿ ಬಹಳ ಸುಂದರವಾಗಿ ಮಾಡಿದ್ರಿ. ಮೇಲ್ಗಡೆಯಲ್ಲಿ ನೋಡಿದ್ವಿ, ಸಮೋಸಣದ ಹಾಗೆ ಬಹಳ ಸುಂದರವಾಗಿ. ಅಷ್ಟೇ ಅಲ್ಲ, ಪೂಜೆ ಮಾಡುವಂಥ ಭವ್ಯಾತ್ಮರು ಸಹ ಆಚಾರ್ಯ ಹೇಳ್ತಾರೆ, ಯಾರು ಪ್ರಶಸ್ತಿಗೆ ಯೋಗ್ಯರಾಗಿದ್ದಾರೆ, ಸಂಸಾರದಲ್ಲಿ ಪ್ರಶಸ್ತಿಗೆ ಯೋಗ್ಯರಾಗಿರುವಂಥವ್ರು ಅಂದರೆ ಧರ್ಮಾತ್ಮರು. ಯಾರು ಸಮೀಚೀನವಾದಂಥ ಮೋಕ್ಷ ಮಾರ್ಗದಲ್ಲಿ ಸತ್ಕ್ರಿಯೆಗಳನ್ನು ಮಾಡ್ತಾ ಇರ್ತಾರೆ, ಧರ್ಮವನ್ನು ಮಾಡ್ತಿರಂಥ ಧರ್ಮಾತ್ಮರ ಬಹಳ ಪ್ರಶಂಸನೀಯವಾಗಿದ್ದಾರೆ. ಒಂದು ಬೆಳಿಗ್ಗೆ ಬಲೆ ಕಮ್ಮಿ ಇರ್ಬೋದು ಸಂಖ್ಯೆ, ಆದರೆ ಅಭಿಷೇಕ ಪೂಜಾದಿಗಳಲ್ಲಿ ಇಷ್ಟು ಮಗ್ನರಾಗಿದ್ರು. ಒಂದು 15 ಜನ ಇದ್ರ ಬೆಳಿಗ್ಗೆ ಅಭಿಷೇಕ ಮಾಡಲಿಕ್ಕೆ ಬಹಳ ಪ್ರಶಸ್ತವಾಗಿ ಮಡಿ ಉಟ್ಕೊಂಡು ಬಹಳ ಎಷ್ಟು ಪ್ರಶಸ್ತ ಭಾವದಲ್ಲಿ ಅಂದರೆ, ಅಹೋ ಇವತ್ತು ನಮ್ಮ ಜೀವನ ಧನ್ಯವಾಯಿತು, ಜಿನೇಂದ್ರ ಭಗವಂತರ ಅಭಿಷೇಕ ಪೂಜಾದಿಗಳನ್ನ ಮಾಡಿದ್ವಿ, ನಾವು ಸ್ತುತಿಯನ್ನು ಮಾಡ್ತಾ ಇದ್ವಿ, ಭಕ್ತಿಯನ್ನು ಮಾಡ್ತಾ ಇದ್ವಿ. ಈಗ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ರು. ಎಲ್ಲರೂ ಸಹ ಜಿನೇಂದ್ರ ಭಗವಂತರ ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು. ಆದರೆ ತಾವು ಅಷ್ಟು ಜನ ಮಾಡ್ತಾ ಇದ್ರಿ, ಎಲ್ಲರಿಗೂ ಮಾಡುವಂತ ಭಾವ ಆಗಬೇಕು. ಒಂದು ದಿವಸ ಅವರಿಗೂ ಪುಣ್ಯ ಆಗಲಿ, ಅಭಿಷೇಕ ಪೂಜೆ ಮಾಡೋಣ. ಜಿನೇಂದ್ರ ಭಗವಂತರ ಅಭಿಷೇಕ ಮತ್ತು ಪೂಜೆ ಮಾಡಲಿಕ್ಕೆ ಉಪದೇಶ ಮಾಡಲಿಕ್ಕೆ ಹೇಳಿದ್ದಾರೆ. ಹಾರುಗೇರಿಯಲ್ಲಿ ಬಹಳ ಪ್ರಶಸ್ತವಾಗಿ ಜಿನೇಂದ್ರ ಭಗವಂತರ ಭಕ್ತಿ ಪೂಜೆ ಮಾಡತಕ್ಕಂಥ ಭಗವಂತರ ಭಕ್ತರಿದ್ದಾರೆ. ಅಭಿಷೇಕ ಪೂಜೆ ಮಾಡುವಂಥವರು. ಹಾಗೆ ಎಲ್ಲರೂ ಸಹ ಪೂಜೆಯನ್ನು ಮಾಡುವುದರಿಂದಲೇ ಜೀವನ ಸಾರ್ಥಕತೆಯಾಗ್ತದೆ. ಉತ್ತರ ಭಾರತದಲ್ಲಿ ಎಷ್ಟು ಮಂದಿರಗಳು, ಎಲ್ಲ ಮಂದಿರಗಳು ಬೆಳೆದಿರ್ತವಲ್ಲ ಬೆಳಿಗ್ಗೆ.
ಖಾಲಿ ರೇಖೆಯಲ್ಲೆಲ್ಲ ಎಲ್ಲ ಶ್ರಾವಕ ಶ್ರಾವಕಿಯರು ಶ್ರಾವಕರೆಲ್ಲ ಧೋತಿ ದುಪ್ಪಟ ಹಾಕೊಂಡು ಜಿನೇಂದ್ರ ಭಗವಂತರ ಅಭಿಷೇಕ ಪೂಜಾ ಮಾಡ್ತಾರೆ. ಎಷ್ಟು ಪಾಠದಿಂದ ಉತ್ಸಾಹದಿಂದ ಮಹಿಳೆಯರೆಲ್ಲರೂ ಸಹ ಅಷ್ಟದರಿಂದ ಪೂಜಾ ಮಾಡ್ತಾರಲ್ಲ. ಮಂದಿರಗಳೆಲ್ಲ ಫುಲ್ ಇರ್ತವಲ್ಲ ಬೆಳಿಗ್ಗೆ. ಆದರೆ ದಕ್ಷಿಣದಲ್ಲೂ ಸಹ ಕಮ್ಮಿ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸಾವಕರು ತಯಾರಾಗ್ತಾ ಇದ್ದಾರೆ. ಅಲ್ಲಿ ಪೂಜಾದಿಗಳನ್ನ ಸ್ವತಃ ತಮ್ಮ ಕೈಯಿಂದ ಭಗವಂತರ ಅಭಿಷೇಕ ಪೂಜೆ ಮಾಡ್ತಾ ಇದ್ದಾರೆ. ಶುದ್ಧವಾದಂತ ಸಮೀಚೀನವಾದಂತ ಜಿನೇಂದ್ರ ಭಗವಂತರು ಯಾವ ರೀತಿಯಾದಂತ ಮಾರ್ಗ ಹೇಳಿದರು ಆ ಮಾರ್ಗದಲ್ಲಿ ಮಾಡುವಂತ ಶ್ರಾವಕರು ಸಹ ದಕ್ಷಿಣದಲ್ಲಿ ಅಲ್ಲಲ್ಲಿ ಪೂಜೆ ಮಾಡುವಂತ ಪ್ರತಿಯೊಬ್ಬರಲ್ಲೂ ಸಹ ತೀರ್ಥಾಳದಲ್ಲೂ ಸಹ ಪ್ರತಿದಿನನೂ ಅಲ್ಲಿರುವಾಗ 15, 20, 25 ತನಕನೂ ಶ್ರಾವಕರು ಅಭಿಷೇಕ ಪೂಜೆಯನ್ನು ಮಾಡಿದ್ರು. ಬಹಳ ಪ್ರಶಂಸನೀಯವಾದಂಥದ್ದಿದೆ, ಪ್ರತಿಯೊಬ್ಬರು ಮಾಡಿದ್ರು. ಇಲ್ಲೊಂದು 700 ಮನೆಗಳಿದ್ದಾವೆ ಶ್ರಾವಕರು ಮನೆಯಲ್ಲಿ. ಆದರೆ ಮನೆಗೆ ಒಬ್ಬರಂತೆ ಬಂದ್ರೆ ಎಷ್ಟು ಜನ ಆಗ್ತಾರೆ? 700 ಜನ. ಮನೆಯಲ್ಲಿ 4 ಮಂದಿ ಅಂತ ಇರಬೇಕು. ಕಮ್ಮಿ ಅಂದ್ರೆ ಎಷ್ಟು ಕಮ್ಮಿ ಅಂದ್ರೆ 4 ಮಂದಿ ಇದ್ದೇವೆ. ಹೋಗ್ಲಿ, ಒಬ್ಬರು ಬಂದರೂ ಸಹ ಎಷ್ಟು ಜನ ಆಗ್ತದೆ ದರ್ಶನ ಮಾಡಲಿಕ್ಕೆ? ಎಷ್ಟು ಭಾಗ್ಯಶಾಲಿಗಳಿದ್ದಾರೆ. ಇದನ್ನು ನೋಡಿ ನಮಗೆ ದುಃಖ ಆಗ್ತಾ ಇದೆ, ಅವರಿಗೆ ದುಃಖ ಆಗ್ತಾ ಇದೆ ಗೊತ್ತಿಲ್ಲ. ಇಂಥ ಶ್ರೇಷ್ಠವಾದಂತಹ ಕುಲದಲ್ಲಿ ಜನ್ಮವನ್ನು ಪಡೆದು ಜೈನ ಧರ್ಮ 3 ಲೋಕದಲ್ಲಿ ಬಹಳ ಶ್ರೇಷ್ಠವಾದಂಥದ್ದಿದೆ. ಅಂತ ಕುಲದಲ್ಲಿ ಜನ್ಮವನ್ನು ಪಡೆದು ಅವರಿಗೆ ಮಂದಿರಕ್ಕೆ ಬರ್ಲಿಕ್ಕಾಗಲ್ಲ, ಭಗವಂತನ ದರ್ಶನ ಮಾಡ್ಲಿಕ್ಕಾಗಲ್ಲ, ಒಂದು ಅರ್ಘ್ಯವನ್ನು ಸಮರ್ಪಣೆ ಮಾಡುವಂತ ಪುರುಷೊತ್ತಿಲ್ಲ ಅಂದ್ರೆ ಹೇಗೆ ಅವಳು ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ? ಮುಂದೆ ಯಾವಾಗ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ? ಇಂಥ ಸತ್ಸಂಗಗಳ ಪ್ರಾಪ್ತವಾದಾಗಲೇ ಅವಳು ಕಲ್ಯಾಣ ಆಗಿಲ್ಲ ಅಂದ್ರೆ ಮುಂದೆ ಯಾಕೆ ಆಗ್ಲಿಕ್ಕೆ ಸಾಧ್ಯ? ಬಹಳ ಕಠಿಣವಾದಂಥದ್ದಿದೆ. ಆದರೆ ಭಗವಂತರ ಪೂಜಾ ಅಭಿಷೇಕಗಳನ್ನು ಎಲ್ಲರೂ ಮಾಡಬೇಕು. ಯಾರು ಭಗವಂತರ ಅಭಿಷೇಕ ಪೂಜಾ ಮಾಡ್ತಾರೆ, ಸತ್ಪಾತ್ರಕ್ಕೆ ದಾನವನ್ನು ಕೊಡ್ತಾರೆ, ಅವರ ಜೀವನ ಸಾರ್ಥಕತೆ ಆಗ್ತದೆ. ಬಹಳ ಕಮ್ಮಿ ಜೀವ ಇವತ್ತು ಧರ್ಮವನ್ನು ಮಾಡ್ತಾರೆ. ಆಚಾರ್ಯರೇ ಹೇಳಿದ್ದಾರೆ, ಬಹಳ ಕಮ್ಮಿ. ಅಂದರೆ ಸಮೀಚೀನವಾದಂಥ ಧರ್ಮ ಮಾರ್ಗದಲ್ಲಿ ಸಮೀಚೀನವಾದ ಕ್ರಿಯೆ ಮಾಡುವಂಥದ್ದು ಬಹಳ ಕಮ್ಮಿ ಮಂದಿ ಸಿಗ್ತದೆ. ಆದರೂ ಸಹ ಕಮ್ಮಿ ಇದ್ರೂ ಸಹ ಪ್ರಶಸ್ತರಿಗೆ ಹಾಗೆ ಬಹಳ ಯೋಗ್ಯರಾಗಿದ್ರೆ ಬಂದರೆ ಇದೇ ರೀತಿಯಾದಂಥ ನಿಮ್ಮಲ್ಲಿ ಧರ್ಮದ ಭಾವನಾ ನಿರಂತರವಾಗಿ ಇರಲಿ. ಸದಾಕಾಲವಾಗಿ ಎಂಥ ಪರಿಸ್ಥಿತಿ ಬಂದರೂ ಸಹ ಮೋಕ್ಷ ಮಾರ್ಗ ಇರುವಂಥ ನವ್ಯಾತ್ಮರು ತಮ್ಮ ಕ್ರಿಯೆಗಳನ್ನು ಲೋಪವನ್ನು ಮಾಡೋಣ. ಆಚಾರ್ಯ ಭಗವಂತರು ಒಂದು ದಿವ್ಯವಾಣಿ ಅನ್ನುವಂಥ ಒಂದು ಶಾಸ್ತ್ರ, ಆಚಾರ್ಯ ಭಗವಂತರ ಮುಖದಿಂದ ಹೊರಟಿರುವಂಥ ವಾಣಿ ಅಂದರೆ ವರ್ಧಮಾನರಾಗಿ ಜೈನ ಧರ್ಮದ ಧ್ವಜವನ್ನ ಬಹಳ ಅತಿ ಉನ್ನತ ಶಿಖರಕ್ಕೆ ಏರಿಸಿದಂಥ, ನಮ್ಮ ನಿಮ್ಮೆಲ್ಲರ ಮೇಲೆ ಮಹಾನ್ ಉಪಕಾರ ಮಾಡಿದಂಥ ಮಹಾನು ಆಚಾರ್ಯ ಅಂತ ವಿದ್ಯಾಸಾಗರ ಮಹಾರಾಜರ ವಾಣಿ. ಇದು ವಾಕ್ಯಗಳಿದ್ದಾವೆ. ಇದರಲ್ಲಿ ಒಂದು 7322 ಟ್ಯಾಪ್ಸುಲ್ ಅಂತ ವಾಕ್ಯಗಳಿವೆ. ಒಂದೊಂದು ವಾಕ್ಯಗಳನ್ನು ಓದಿ ಅದನ್ನು ಒಂದು ವೇಳೆ ತಿಳ್ಕೊಂಡು ಅಂತರಾತ್ಮದಲ್ಲಿ ಏನಾದರೂ ಗ್ರಹಣೆಯನ್ನು ಮಾಡಿದರೆ ಜೀವನದ ಪರಿವರ್ತನೆ ಆಗಿ ಹೋಗ್ತದೆ. ಬಹಳ ಸುಂದರವಾದಂಥ ವಾಕ್ಯಗಳಿವೆ. ಇಲ್ಲಿ ಮೋಕ್ಷ ಮಾರ್ಗಕ್ಕಾಗಿ ಆಚಾರ್ಯ ಭಗವಂತರು ಹೇಳುತ್ತಾರೆ, ಮೋಕ್ಷ ಮಾರ್ಗ व्यवस्थित व्यवस्था है, पर की अपेक्षा रहित है.
ಮೋಕ್ಷ ಮಾರ್ಗ ಸ್ವವ್ಯವಸ್ಥಿತ. ಮೋಕ್ಷ ಮಾರ್ಗವನ್ನು ಯಾರು ಸಹ ಸದಾ ಅದು ವ್ಯವಸ್ಥಿತವಾಗಿದೆ ಮೋಕ್ಷ ಮಾರ್ಗ. ಮತ್ತು व्यवस्था में पर की अपेक्षा से रहित है. ಬೇರೆಯವರ ಯಾವುದೇ ಅಪೇಕ್ಷೆಗಳನ್ನ ಮತ್ತು ಯಾವುದರಿಂದಲೂ ರಹಿತವಾಗಿದೆ. ಮೋಕ್ಷ ಮಾರ್ಗದಲ್ಲಿ ಬೇರೆಯವರು ಯಾರ ಮೇಲೂ ಡಿಪೆಂಡ್ ಆಗಿರತ್ತದೆ. ಸ್ವತಃ ಮೋಕ್ಷ ಮಾರ್ಗದಲ್ಲಿ ಯಾರಿರ್ತಾರೆ ಅವರು ಸ್ವತಃ ತಮ್ಮ ಮೇಲೆ ತಾವು ಏನಾಗುತ್ತಾರೆ, ಸ್ವಾವಲಂಬಿ ಆಗಿರ್ತಾರೆ. ಪರತರ ಮೇಲೆ ಯಾವ ಅವಲಂಬಿಗಳಾಗಿರೋಲ್ಲ. पेड़ बढ़ रहा है वहाँ मोक्ष मार्ग नहीं है. जो पेड़ों का एक अंदर आदर पूर्वक सावधानी से रख रहा है वहाँ मोक्ष मार्ग है. उसी क्रियावत शुद्धि चल रही है. मन में कोमलता के साथ जो प्रवृत्ति चल रही है वही मूलतः मोक्ष मार्ग है. कोई कांटों को बचा रहा है, कोई जीवों को बचा रहा है. कांटे को बचाने के अर्थ है अपनी बेल को बचा रहा है. जो कांटों की बचा रहे वहाँ परिचय से डर रहे हैं, और जो क्रियापद जो जीवों को बचा रहा है वो मोक्ष मार्ग में चल रही है. इसलिए मोक्ष मार्ग बाहर नहीं है, भीतर है. आचार्य ಏನು ಹೇಳ್ತಾರೆ ಅಂದ್ರೆ, जो पेड़ पड़ रही है मोक्ष मार्ग नहीं है. ಯಾರು ಕಾಲಿಗೆ ಬೀಳ್ತಾ ಇದ್ದಾರೆ, ಯಾರು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಇದು ನಮಸ್ಕಾರವನ್ನ ಮಾಡ್ತಾ ಇರೋ ಮಾತ್ರದಲ್ಲೇ ಮೋಕ್ಷ ಮಾರ್ಗ ಅಲ್ಲ ಅಂತ ಹೇಳ್ತಾರೆ. जो पैरों को एक अंतर पर आदर पूर्वक सावधानी से रख रहा है ಅಂದ್ರೆ वहाँ मोक्ष मार्ग है. इसका मतलब उसी क्रियावत शुद्धि चल रही है. मोक्ष मार्ग ನಿಧಾನವಾಗಿ ಸಾವಧಾನ ಪೂರ್ವಕವಾಗಿ ಜೀವ ರಕ್ಷಣೆಯನ್ನು ಮಾಡ್ತಾ ಈರ್ಯಾಪತ್ ಸಮಿತಿಯೊಂದಿಗೆ ಸಾವಧಾನವಾಗಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಿದೆ, ಇದು ಮೋಕ್ಷವಾಗಿದೆ. ಕೇವಲ ಕಾಲನ್ನ ಬೇರ್ಪಡ ಪೂಜ ರಹೆ ಮತ್ತು ಕಾಲನ್ನ ಕಾಲಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ, ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ಮಾತ್ರಕ್ಕೆ ಮೋಕ್ಷ ಮಾರ್ಗ ಅಲ್ಲ ಅಂತ ಹೇಳ್ತಾರೆ ಆಚಾರ್ಯ. ಎಲ್ಲಿ ಜೀವ ರಕ್ಷಣೆ ಇದೆ ಅಲ್ಲಿ ಮೋಕ್ಷ ಮಾರ್ಗ ಇದೆ. मन में कोमलता को साथ प्रवृत्ति चल रही है. ಮನಸ್ಸಿನಲ್ಲಿ ವಚನದಿಂದ ಕಾಯದಿಂದ ಕೋಮಲತಾ, ಇಲ್ಲಿ ಕೋಮಲತಾ ಇದೆ, ಅಲ್ಲಿದೆ ಮೋಕ್ಷ ಮಾರ್ಗ ಇದೆ ಅಂತ ಹೇಳ್ತಾರೆ ಆಚಾರ್ಯ. वही है मतलब मोक्ष मार्ग है. कोई कांटों को बचा रहा है, ಆದರೆ ಖಾಲಿ ಮುಳ್ಳು ಎಟ್ಟಬಹುದು ಅಂತೇಳಿ ನೋಡ್ಕೊಂಡು ನಡೀತಾ ಇದ್ದಾನಂದ್ರೆ जो योगी ಪರಿಸರ से डर रही है. ಆಚಾರ್ಯ ಶ್ರೀಗಳು ಒಮ್ಮೆ ಒಬ್ಬರು ಬ್ರಹ್ಮಚಾರಿಗಳಿಗೆ ವಿಹಾರ ಮಾಡ್ತಾ ಇದ್ದಾಗ ಕಾಲಿನ ಹೆಂಟೆ ಬಿಟ್ಟು ಒಡೆದು ಹೋದಾಗ ಆಚಾರ್ಯ ಹತ್ರ ಹೋಗ್ತಾರೆ. ಆಚಾರ್ಯ ನೋಡಿದ ತಕ್ಷಣ ಏನಾಗಿದೆ ಕೇಳಿದ್ರು ಅವರಿಗೆ. ಇಲ್ಲ, ಇದು ವಿಹಾರ ಮಾಡ್ತಿದ್ದಾಗ ಕಲ್ಲು ಹೊಡಿತು, ಹೊಡೆದಿತ್ತು. ಹಾಗೆ ಅಪ್ಪು ನೋಡ್ಕೊಂಡು ಬರ್ಬೇಕಿತ್ತು, ನೀವು ನೋಡ್ಕೊಂಡು ಬಂದಿಲ್ಲ. ಮತ್ತು ಕಲ್ಲಿತ್ತು ಹೊಡಿತು, ಜೀವ ಇದೆ
ಏನಾಗ್ತಿತ್ತು, ಚಿಗುರಾಟ ಆಗ್ತಿತ್ತು. ಇದಕ್ಕೆ ಪ್ರಾಶ್ಚಿತ್ ತಗೊಳ್ಳಿ ಅಂತೇಳಿ ಪ್ರಾಶ್ಚಿತ್ ಕೊಡ್ತಾರೆ. ಖಾಲಿ ಮುಳ್ಳಿಟ್ಟಿದ್ರೆ ತಿರ್ಗಾ ಅವರಿಗೆ ಪ್ರಾಶ್ಚಿತ್ ಕೊಡ್ತಾರೆ. ಅಂದ್ರೆ ನೀವು ನೋಡ್ಕೊಂಡು ಹಿಡಿದಿಲ್ಲ. ಅದು ಬಹಳ सूक्ष्म मजा नहीं काटे और परिसर से डर रही ಮತ್ತು ಯಾರು ಜೀವನ ರಕ್ಷಣೆ ಮಾಡ್ತಾ ಕಾಲ ನಡೆದರೆ ಏನಿದೆ ಏರಿಯಾಪದ ಸಮಿತಿ ಪಾಲನೆ ಮಾಡ್ತಾ ಇದ್ದರೆ ಇದು ಮೋಕ್ಷ ಮಾರ್ಗ ಇದೆ. ಮೋಕ್ಷ ಮಾರ್ಗ ಬಹಳ ನಿಮಗೆ ಭೀತರ. ಮೋಕ್ಷ ಮಾರ್ಗ ಏನಿದೆ, ಹೊರಗಡೆ ಇಲ್ಲ, ಒಳಗಡೆಯಲ್ಲಿ ಇದೆ, ಅಂದ್ರೆ अंतरात्मा भगवान को देखकर नकल करना है। मोक्ष मार्ग में दुनिया में बहुत सारी परीक्षाएं होती है, उसमें हम अध्ययन करके पास होते हैं, वहाँ नकल नहीं करने देते हैं। लेकिन हमारे ही भगवान तो कहते हैं कि मोक्ष मार्ग में नकल करके पास हो जाओ। कोई कागज पेन की आवश्यकता नहीं, 100 में से 100 नंबर प्राप्त करो और नकल करो। आचार्य ಹೇಳ್ತಾರೆ भगवान को देकर नकल करना है. ಭಗವಂತರನ್ನ ನೋಡಿ ನಕಲ್ ಮಾಡೋಣ. ನಮಗೊಂದು ನೆನಪಿಗೆ ಬರ್ತಿದ್ದಿ, ದೀಕ್ಷಾ ಆಗ್ತದ, ಗುರುಗಳು ದೀಕ್ಷಾ ಕೊಡ್ತಾರೆ. ಸಂಜೆ ದೀಕ್ಷಾ ಎಲ್ಲ ಮುಗಿದು ಬರುವಾಗ ಇನ್ನೇನು ಕತ್ಲೆ ಆಗ್ತದೆ, ರೂಮಿಗೆ ಬರ್ತೀವಿ. ಮಧ್ಯಾಹ್ನದಿಂದ ಸ್ಟೇಜಲ್ಲಿ ಕಾರ್ಯಕ್ರಮ, ಕತ್ಲೆ ಆಗ್ತಿದ್ದಾಗ ರೂಮಿಗೆ ಬರ್ತೀವಿ. ಸಮಯಕ್ಕೆ ಟೈಮ್ ಆಗ್ತದೆ, ಭಕ್ತಿ ಆಗ್ತದೆ, ಸಮಯಕ್ಕೆ ಆಗ್ತದೆ. ಅವ ಸಮಯಕ್ಕೆ ಟೈಮ್ ಆಗ್ತದೆ, ಭಕ್ತಿ ಆದ ತಕ್ಷಣ ಕೇಳಿದ್ವಿ. ಇನ್ನು ದೀಕ್ಷಾ ಅಂತ ಕೊಟ್ಟರೆ ಈಗ एकदम ಒಂದೇ ಸಲ ಬ್ರಹ್ಮಚರ್ಯ ನಮ್ಗೆ ದೀಕ್ಷಾ ಕೊಟ್ಟರೆ ಸೀದಾ ಏನು ಮಾಡ್ಬೇಕು ಹೇಳಿ. ಈಗೇನು ಮಾಡಬೇಕು, ಏನು ಮುನಿಯಾಗಿ ಏನು ಮಾಡ್ಬೇಕಂತ ಮುನಿಗಳ ಕ್ರಿಯೆ ಆಗುತ್ತಿಲ್ಲಲ್ಲ, ಏನು ಮಾಡ್ಬೇಕು? ಆಚಾರ್ಯ ಹೇಳಿದ್ರಿ ಏನು ಮಾಡಕ್ ಹೋಗ್ಬೇಡ್ರಿ, ನಾ ಏನು ಮಾಡ್ತೀನಿ ಅದು ಮಾಡ್ಕೋತ ಹೋಗ್ರಿ ಅಂತ. ಅಂದ್ರೆ ನಮ್ಮ ಗುರುಗಳು ಆಚಾರ್ಯ ಸಾಗರು ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಸರಿ ನೋಡ್ಕೋತೀವ್ರಿ, ನಾವು ಮಾಡಿದ್ದೆ ಮಾಡ್ಕೊತ ಹೋಗ್ರಿ, ಮತ್ತೇನೋ ಮಾಡಕ್ ಹೋಗ್ಬೇಡ್ರಿ. ಹಾಗೆ ಈ ಕುತ್ಕೊಂಡಿರ್ಲಿಲ್ಲ ಅಂದ್ರೆ ನಾವು ಹೋಗಿ ಕೇಳಾಕ ನೋಡಿ ಸಮಯಕ್ಕೆ ಮಾಡಕತ್ತಾರೆ, ಕುತ್ಕೊಂಡಿರ್ಲಿಲ್ಲ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಕೂರಿಸ್ಕೊಂಡ್ರು ಸಮಯಕ್ಕೆ ಮಾಡ್ರಿ. ಆದರೆ ಮೋಕ್ಷ ಮಾರ್ಗದಲ್ಲಿ ಗುರುಗಳು ಹೇಳ್ತಾರೆ ನಕಲ್ ಮಾಡಕ್ಕೂ ಅಕಲ್ ಬೇಕಾಗ್ತದೆ. ಅಕಲ್ ಎಂದರೆ ನಕಲ್ ಮಾಡಕ್ಕಾಗಂಗೆ. ಭಗವಂತರನ್ನ ನಕಲ್ ಮಾಡುವಂಥದ್ದು मोक्ष मार्ग में दुनिया में बहुत सारी परीक्षाएं होती है ಅಂತ ಹೇಳಿದ್ರೆ ದುನಿಯಾ ಜಗತ್ತಿನಲ್ಲಿ ಬಹಳಷ್ಟು ಪರೀಕ್ಷೆಗಳಿರ್ತಾವೆ. ಆ ಪರೀಕ್ಷೆಯಲ್ಲಿ उसमें ಅಧ್ಯಯನ करके ಪಾಸ್ ಆಗಬೇಕಾಗ್ತದೆ. ಅಭ್ಯಾಸ ಮಾಡಿ. ಆದ್ರೆ ಅಲ್ಲೇನೋ ಕಾಪಿ ಹೊಡೆಯಕ್ಕ ನಕಲ್ ಮಾಡಕ್ ಬಿಡಂಗಿಲ್ಲ. वहाँ नकल नहीं करने देते, अंदर नकल मारक पड़ेंगे. लेकिन हमारे ही भगवान तो कहते हैं कि मोक्ष मार्ग में नकल कर पास हो जाओ. नकल ಮಾಡ್ರಿ ಏನಾಗ್ರಿ, पास ಆಗ್ರಿ. ಹೋಗಿ कागज पेन की आवश्यकता नहीं है. ಇಲ್ಲಿ ಯಾವುದು ಕಾಗದ ಮತ್ತು ಪೆನ್ನಿನ आवश्यकता ಇಲ್ಲ. 100 से नंबर प्राप्त करो. 100ಕ್ಕೆ 100 ನಂಬರ್ ಅನ್ನ ತೆಗೆದುಕೊಳ್ಳ್ರಿ ಮತ್ತು ನಕಲ್ करके पास हो जाओ. नकल ಮಾಡಿ ಪಾಸ್ ಆಗಿ ಅಂತ ಹೇಳ್ತಾರೆ. मोक्ष मार्ग में इधर उधर की बात नहीं है. आत्मा की बातें और आत्मा का हित पूछा जाता है. मोक्ष मार्गದಲ್ಲಿ ಇದರ್ ಉದರ್ ಮಾತಾಡಕ ಏನಿಲ್ಲ, ನಡೆಯಂಗಿಲ್ಲ. ಶಾಸ್ತ್ರದಲ್ಲಿ ಆಚಾರ್ಯ ಹೇಳ್ತಾರೆ ಶ್ರಾವಕರ ಜೋಡಿ ಮಾತಾಡ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಶ್ರಾವಕರ ಜೋಡಿ ಮಾತಾಡಬೇಕಂದ್ರ
ದಾನ ಮತ್ತು ಪೂಜೆಯನ್ನು ಮಾಡಲಿಕ್ಕೆ ಶ್ರಾವಕರ ಹಿತವನ್ನಾಗ್ತಕ್ಕಂಥ ಅವರ ಕಲ್ಯಾಣ ಮಾಡ್ತಕ್ಕಂಥ ಉಪದೇಶವನ್ನು ಕೊಡಲಿಕ್ಕೆ ಮಾತ್ರ ಪರ್ಮಿಷನ್ ಇದೆ. ಧರ್ಮದ ಉಪದೇಶವನ್ನು ಬಿಟ್ಟು ಧರ್ಮದ ಚರ್ಚೆ ಬಿಟ್ಟು ಬೇರೆ ಚರ್ಚೆಗಳನ್ನು ಮಾಡೋದಕ್ಕೆ ಸಾಧುಗಳಿಗೆ ಏನಿಲ್ಲ, ಆಚಾರ್ಯರ ಪರ್ಮಿಷನ್ ಇಲ್ಲ. ಮೋಕ್ಷ ಮಾರ್ಗ ಇದರ ಉದರ್ಕಿ ಬಾತ್ ನಹಿ ಹೇ. ವಿಕತತಾ ವಿಕತ ಸೇ ಮುಕ್ತ ಅಂದ್ರೆ ವಿಕತ ಮಾಡಂಗಿಲ್ಲ. ವಿಕತ ಯಾವುದು? ರಾಜಕಥ, ಚೋರಕಥ, ಭೋಜನಕಥ, ಸ್ತ್ರೀಕಥ. ಇವು ಮೋಕ್ಷ ಮಾರ್ಗಿಯಾದಂಥ ಸಾಧುಗಳಿಗೆ ಇದರಿಂದ ಮಾಡಬಾರದು, ವಿಕತ ಇವೆ. ಆತ್ಮ ಕಿ ಬಾತೆ, ಆತ್ಮ ಕಿ ಹಿತ ಪೂಜಾ ಜಾತ, ಆತ್ಮದ ಹಿತವನ್ನಾಗತಕ್ಕಂಥ ಮಾತಿನಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ. मोक्ष मार्ग बहुत सरल मार्ग है, बस वैराग्य दृढ़ होना चाहिए और समता और सहनशीलता होना चाहिए. मोक्ष मार्ग बहुत सरल है, कठिन है. ಸಂಸಾರ ಮಾರ್ಗ ಬಹಳ ಕಠಿಣ ಇದೆ ನೋಡ್ರಿ. ಏನು ಮಾಡೋದಿಲ್ಲ, ಎಲ್ಲ ತ್ಯಾಗ ಮಾಡದೇ ಮೋಕ್ಷ ಮಾರ್ಗ ಇದೆ. ಏನ್ ಮಾಡೋದಿಲ್ಲ ನೋಡ್ರಿ, ಎಲ್ಲವನ್ನ ತ್ಯಾಗ ಮಾಡಿ ಧ್ಯಾನವನ್ನು ಮಾಡ್ತಾ ಕೈ ಮೇಲೆ ಕೈ ಇಟ್ಕೊಂಡು ಧ್ಯಾನ ಮಾಡ್ಕೊಂಡ್ರೆ ಆಯ್ತಷ್ಟೆ. ವೈರಾಗ್ಯ ದೃಢವಾಗಿರಬೇಕು, ದೃಢವಾದಂತ ವೈರಾಗ್ಯ ಮಾಡಬೇಕು ಮತ್ತು ಪರಿಸರಗಳನ್ನು ಸಹನ ಮಾಡುವಂತ ಸಹನಶೀಲತಾ, ಸಹಿಷ್ಣುತಾ ಮೋಕ್ಷ ಮಾರ್ಗ. ಸಹಿಷ್ಣುತಾ ಇದಾಗಲೇ ಮಾತ್ರ ಮೋಕ್ಷದ ಸಿಹಿಯಾದ ಫಲ ಪ್ರಾಪ್ತವಾಗುತ್ತದೆ. ಸಹಿಷ್ಣುತಾ ಇಲ್ಲ ಅಂದ್ರೆ ಸಿಹಿಯಾದ ಫಲ ಸಿಗಂಗಿಲ್ಲ. ಬಾಯಿ ಪರಿಸರಗಳನ್ನ ಸಹನ ಮಾಡ್ಕೊಳ್ಬೇಕು. 22 ಪರಿಸರಗಳಿರಲಿ. ನೀವು ಮಾವಿನ ಮರ ನೆಟ್ಟಿದ್ರಿ, ಇನ್ಯಾರು ತೆಂಗಿನ ಮರ ನೆಟ್ಟಿದ್ದಾರೆ. ಹೋಗ್ಲಿ, ನಿಮ್ಮ ಆಪೋಷ ಮಾವಿನ ಗಿಡ ನೆಟ್ಟಿದ್ದಾರೆ, ಮಾವಿನ ಮರ ಆಗಿದೆ. ಆಪೋಷ ಗಿಡನ ಮನೆಯೊಳಗೆ ನೆಡ್ತಾರಲ್ರಿ, ಮನೆಯೊಳಗೆ ನೆಟ್ಟ ಆಪೋಷ ಗಿಡ ಆಗ್ತೈತಿ? ಆಗಂಗಿಲ್ಲ. ಹೊರಗಡೆಯಲ್ಲಿ ಏನು ಮಾಡಿರ್ತಾರೆ, ಬಯಲು ಪ್ರದೇಶದಲ್ಲಿ ನೆಟ್ಟಿರ್ತಾರೆ, ಅದಕ್ಕೆ ನೀರು ಗೊಬ್ಬರವನ್ನು ಕೊಡ್ತಾರೆ ಮತ್ತು ಸಮಯಕ್ಕೆ ಸರಿಯಾಗಿ ಮಳೆ ಗಾಳಿ ಬಿಸಿಲು ಎಲ್ಲವನ್ನ ಅದು ಸಹನ ಮಾಡ್ಕೊಳ್ಬೇಕಲ್ಲ. ಎಲ್ಲ ಸಹನ ಮಾಡಿಕೊಂಡಾಗ ಅದರಲ್ಲಿ ಒಮ್ಮೆ ಸಿಹಿಯಾದಂಥ ಆಪೂಸ್ ಮಾವಿನ ಹಣ್ಣು ಏನಾಗ್ತದೆ ಆಗಬಹುದು. ಇಲ್ಲದಿದ್ರೆ ಆಗೋದಕ್ಕೆ ಸಾಧ್ಯವಿಲ್ಲ ಒಳಗಡೆ. ಅದೇ ರೀತಿಯಾಗಿ ಮೋಕ್ಷ ಮಾರ್ಗದಲ್ಲೂ ಸಹ ದೃಢವಾದ ವಿಶ್ವಾಸ ಮತ್ತು ಸಹನಶೀಲತಾ, ಸಹಿಷ್ಣುತಾ ಅವಶ್ಯಕತೆ ಇದೆ. ಇದ್ದಾಗ ಮಾತ್ರ ಸಾಧ್ಯವಾಗುತ್ತದೆ. ಇಲ್ಲಿ ದೃಢತಾ ಇಲ್ಲ ಅಂದ್ರೆ ಮೋಕ್ಷ ಮಾರ್ಗದಲ್ಲಿ ಆಗಂಗಿಲ್ಲ. ಸ್ವಲ್ಪ ಏನಾದರೂ ಕಠಿಣ ಆಗ್ತದೆ ಅಂದ್ರೆ ಮೋಕ್ಷದ ಫಲ ಪ್ರಾಪ್ತವಾಗಿ ಆಗಂಗಿಲ್ಲ. ಕಠಿಣ ಆಯ್ತು ಸ್ವಲ್ಪ ಹಿಂಸರಿದ್ರೆ. ಆದರೆ ಮೋಕ್ಷ ಮಾರ್ಗ ಏನಂದ್ರೆ ಬಹಳ ಸರಳವಾದಂಥದ್ದು. ಅದರಲ್ಲಿ ಪರಿಸರಗಳನ್ನ ಸಹ ಮಾಡಿಕೊಳ್ಳಬೇಕು ಮತ್ತು ದೃಢತಾ ಇರಬೇಕು. ಆಕುಲತಾ ನಹಿ ಕರ್ನಾ ಹಿ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗದಲ್ಲಿ ಆಕುಲತಾ ಇದೆ ಅಂದ್ರೆ ಮೋಕ್ಷ ಮಾರ್ಗ ಅಲ್ಲ. ಯಾವುದೇ ವಿಕಲ್ಪ ಮಾಡಬಾರದು. ಮೋಕ್ಷ ಮಾರ್ಗ ನಿರ್ವಿಕಲ್ಪ. ಯಾವ ವಿಕಲ್ಪ ಇಲ್ಲ, ಎಲ್ಲ ವಿಕಲ್ಪದಿಂದ ಮುಕ್ತವಾಗುವಂಥದ್ದೇ ಮೋಕ್ಷ ಮಾರ್ಗ ಇದೆ. ಮೋಕ್ಷ ಮಾರ್ಗ ಎಲ್ಲಿದೆ? ಎಲ್ಲಿಂದ ಇದಾರೋ ಅಲ್ಲಿಂದನೇ ಪ್ರಾರಂಭ. ಮೋಕ್ಷ ಮಾರ್ಗ ಎಲ್ಲಿ ಹೋಗಿ ಎಲ್ಲಿಂದ ಮೋಕ್ಷಕ್ಕೆ ಹೋಗಿದ್ದಾರೆ ಅಲ್ಲೇನೋ ಪ್ರಾರಂಭ ಮಾಡೋದೈತಿ ಇಲ್ಲ. ಯಾರು ಎಲ್ಲಿರ್ತಾರೋ ಅಲ್ಲಿಂದನೇ ಪ್ರಾರಂಭವಾಗ್ತದೆ. ಯಾವಾಗ ನಿರ್ವಿಕಲ್ಪದ ಪ್ರಾಪ್ತವಾಗ್ತದೆ ಹಾಗೆ ಮೋಕ್ಷ ಮಾರ್ಗ ಪ್ರಾಪ್ತವಾಗ್ತದೆ.
आकुलता नहीं करना ही मोक्ष मार्ग है, जिसका सम्यक और वैराग्य दृढ़ है. ಹಾಗೆ ಯಾರ वैराग्य दृढ़वाಗಿದೆ उसे कुछ भी नहीं लगता है, वहाँ सब बात दौड़ करके साथ बैठ जाता है. जिसके पास वैराग्य की कमी है उसे आकुलता सताती है. ಅಂದ್ರೆ ಯಾರಿಗೆ ವೈರಾಗ್ಯ ದೃಢವಾಗಿರುತ್ತದೆ, ಸಂಸಾರದ ಯಾರು ಭಯಭೀತರಾಗಿರ್ತಾರೆ, ಭಯ ಆದಾಗಲೇ ಮೋಕ್ಷ ಮಾರ್ಗ ಪ್ರಾರಂಭವಾಗ್ತದೆ. ಎಲ್ಲಿ ತನಕ ಭಯವಾಗಂಗಿಲ್ಲ, ಚತುರ್ಗತಿಯ ಭಯವಾಗಂಗಿಲ್ಲ, ಸಂಸಾರ ದುಃಖಮಯವಾದಂಥದ್ದು. ನಾವು ಅನಾದಿ ಕಾಲದಿಂದಲೂ ಸಹ ಎಲ್ಲ ನಾನಾ ಯೋನಿಗಳಲ್ಲಿ ನಾನಾ ದುಃಖವನ್ನು ಭೋಗಿಸಿ ಬಂದಿದ್ವಿ. ಸಂಸಾರ ದುಃಖಮಯವಾದಂಥದ್ದಿದೆ ಎಂದು ಸಂಸಾರದ ಭಯವುಳ್ಳವರಾಗಿ ವೈರಾಗ್ಯವಾಗ್ತದೆ, ದೃಢ ವೈರಾಗ್ಯ ಹೊಸ ಯಾರಿಗೆ ಪ್ರಾಪ್ತವಾಗ್ತದೆ ಅವರಿಗೆ ಏನಾಗ್ತದೆ, ಮೋಕ್ಷ ಮಾರ್ಗ ಶುರುವಾಗ್ತದೆ, ಪ್ರಾರಂಭವಾಗ್ತದೆ. ಎಲ್ಲಿ ತನಕ ವೈರಾಗ್ಯ ಆಗಂಗಿಲ್ಲ ಅಲ್ಲಿ ತನಕ ಮೋಕ್ಷ ಮಾರ್ಗ ಏನಾಗಿಲ್ಲ, ಶುರು ಆಗಂಗಿಲ್ಲ. ಮುನಿವ್ರತಧಾರೆ ಅನಂತವಾನ್, ಮುನಿಯನ್ನ ಆಗಿ ಅನಂತವಾನ್ ಆದರೂ ಸಹ ಏನಾಗಿಲ್ಲ, ಮೋಕ್ಷ ಆಗಂಗಿಲ್ಲ. ಚೇಡಾದಲ್ಲಿ ದೌಲತರಾಮ್ಜಿಯವರು ಹೇಳ್ತಾರೆ, ಮುನಿವ್ರತವನ್ನು ಧಾರಣೆ ಮಾಡಿ ಅನಂತ ಬಾರ್ ನವಗ್ರಹವೇ ತನಕ ಹೋಗಿ ಜಲವನ್ನು ಪಡೆದು ತಿರ್ಗಾ ಸಂಸಾರದಲ್ಲಿ ಪರಿಕ್ರಮಣೆಯನ್ನ ಮಾಡ್ತಾರೆ. ಅಂದ್ರೆ ಮುನಿಗಳು ಅನಂತ ಬಾರ್ ಮುನಿಯಾಗಂಗಿಲ್ಲ. ಮುನಿಗಳು ಏನು ಭಾವಲಿಂಗ ಆಗ್ಬೇಕಂದ್ರೆ ಭಾವಲಿಂಗ ಪ್ರಾಪ್ತವಾಗಬೇಕಂದ್ರೆ ದ್ರವಿಲಿಂಗಿ ಆಗಬೇಕು. ದ್ರವಿಲಿಂಗಿ ಆದರೆ ಭಾವಲಿಂಗ ಪ್ರಾಪ್ತವಾಗಂಗಿಲ್ಲ. ದ್ರವಿಲಿಂಗ ಅಂದ್ರೆ 28 ಮೂಲ ಗುಣಗಳನ್ನ ಪಾಲನೆಯನ್ನು ಮಾಡಬಾರದು ಮತ್ತು ಬಾಹ್ಯಭ್ಯಂತರ ಪರಿಗ್ರಹಗಳನ್ನ ಏನು ಮಾಡಬೇಕು, ತ್ಯಾಗವನ್ನ ಮಾಡಬೇಕು. ಬಾಹ್ಯ ಪರಿಗ್ರಹ ತ್ಯಾಗವಾಗ್ತದೆ ಮತ್ತು ಅಂತರಂಗ ಪರಿಗ್ರಹಗಳನ್ನು ಪೂರ್ಣವಾಗಿ ಬಿಟ್ಟಾಗ ಏನಾಗ್ತದೆ, ಅಲ್ಲಿ ಭಾವಲಿಂಗ ಪ್ರಾಪ್ತವಾಗ್ತದೆ ಅಂತ ಬಂದು ಬಾಹ್ಯವಾದಂತ ಪರಿಗ್ರಹ ಬಿಟ್ಟು ಅಂತರಂಗ ಪರಿಗ್ರಹ ಇಟ್ಕೊಂಡಿದ್ರೆ, ಅಂತರಂಗದಲ್ಲಿ ಮಿಥ್ಯಾಂತ ಪರಿಗ್ರಹ ಇದ್ರೆ ಅಲ್ಲಿ ಏನಾಗಲಿಲ್ಲ, ಭಾವಲಿಂಗ ಪ್ರಾಪ್ತವಾಗುವುದಿಲ್ಲ. ಮತ್ತು ಭಾವಲಿಂಗ ಮತ್ತು ದ್ರವಿಲಿಂಗ ಪ್ರಾಪ್ತವಾದರೆ ಮೋಕ್ಷ ಆಗಂಗಿಲ್ಲ. ಕೇವಲ ದ್ರವ್ಯಲಿಂಗ ಒಂದೇ ಅನಂತ ಮಾರ್ಗ. ಹೋಗ್ಬೇಕಂದ್ರ ದ್ರವ್ಯಲಿಂಗದಿಂದ ಹೋಗ್ತಾರೆ. ಜಿನಲಿಂಗ ಇದೆ, ಏನೇನು ಜಿನೇಂದ್ರ ಭಗವಂತರು ಧಾರಣೆ ಮಾಡಿದಂತ ಲಿಂಗವಿದೆ. 28 ಮೂಲ ಗುಣಗಳನ್ನ ನಿರ್ದೋಷವಾಗಿ ಪಾಲನೆ ಮಾಡ್ತಾ ಇರ್ತಾರೆ. ಅದರಲ್ಲೇನು ಸಹ ದೋಷ ಇರಂಗಿಲ್ಲ ಮತ್ತು ಹೊರಗಡೆ ಪರಿಗ್ರಹವೇ ಇಟ್ಕೊಳ್ಳಂಗಿಲ್ಲ. ಆದ್ರೆ ಅಂತರಂಗದಲ್ಲಿ ಏನಾಗುತ್ತದೆ, ಪರಿಗ್ರಹಗಳು ಇರ್ತದೆ. ಇದರಿಂದನೇ ಅವರಿಗೆ ಏನಾಗಿಲ್ಲ, ಸಂಸಾರದ ಭಾರತ ಕಾಣಲಿಲ್ಲ ಮತ್ತು ಪುನಃ ಸಂಸಾರ ವೃದ್ಧಿ ಆಗ್ತಾ ಇರ್ತದೆ. वैराग्य दृढ़ होता है, इसका कुछ भी नहीं लगता. ಯಾರಿಗೆ ವೈರಾಗ್ಯ ಇರ್ತದೆ ಅವರಿಗೆ ಏನು ಸಹ ಅನ್ಸಂಗಿಲ್ಲ. ನೋಡಿ, ಸ್ವಲ್ಪ ಮಾಡಿದ್ರು ಸಹ ಸಂಸಾರ ವೃದ್ಧಿ ಆಗಿರ್ತದೆ. ಮೋಕ್ಷ ಹತ್ರ ಆಗ್ತಾ ಇದ್ದಾಗ ಧರ್ಮ ಬಹಳ ಸೂಕ್ಷ್ಮವಾಗ್ತಾ ಹೋಗ್ತದೆ. ಅದೇ ಪ್ರಥಮವಾದ ಭೂಮಿಕೆಯಲ್ಲಿ ಏನಾಗ್ತದೆ, ಬಹಳ ವಿಸ್ತಾರವಾಗಿ ಹೇಳಲಾಗ್ತದೆ. ಆದರೆ ಮುಂದೆ ಹೋಗ್ತಾ ಅದನ್ನ ಬಹಳ ಸೂಕ್ಷ್ಮ ರೂಪದಲ್ಲಿ ಹೇಳ್ತಾ ಹೋಗ್ತದೆ. ಪಾಂಡವರು 5 ಜನರು ಸಹ ದೀಕ್ಷೆಯನ್ನು ಧಾರಣೆ ಮಾಡಿರ್ತಾರೆ. ದೀಕ್ಷೆ ತಗೊಂಡು ಅವರು ತಪಸ್ಸೆ ಮಾಡ್ತಾ ಇರ್ತಾರೆ. ಅವರು ಪಾಂಡವರ ಕೌರವರ ಪಕ್ಷದಲ್ಲಿ ಉಳಿದಂಥವರು, ಅಂದ್ರೆ ಅವರ ಪರಂಪರೆಯಲ್ಲಿ ಕೆಲವು ಮೊಮ್ಮಕ್ಕಳು
ಮೊಮ್ಮಕ್ಕಳು ಮರಿಮಕ್ಕಳು ಹೀಗೆ ಉಳಿದಂಥವ್ರು ಅವರು ನಮ್ಮ ಪೂರ್ವಜರನ್ನ ಇವರೆಲ್ಲ ಏನ್ ಮಾಡಿದ್ರು, ಎಲ್ಲ ಇವರು ಬಹಳ ದುಃಖಿಗಳನ್ನಾಗಿ ಮಾಡಿದ್ರು ಪಾಂಡವರು. ಈಗ ಇವರು ಕಾಡಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮುನಿಗಳಾಗಿ ತಪಸ್ಸೆ ಮಾಡ್ತಾ ಇದ್ದಾರೆ. ಇವರು ಉಪಸರ್ಗ ಮಾಡ್ಬೇಕಂತ ಹೇಳಿ ಅವರು ಅವರ ತಲೆ ಮೇಲೆ ಸಿದ್ಧಿಯನ್ನಿಟ್ಟು ಅವರಿಗೆ ಏನಾಗ್ತಾರೆ, ಬೆಂಕಿಯನ್ನು ಹಚ್ಚಿಸ್ತಾರೆ ಮತ್ತು ಮೈಗೆಲ್ಲ ಆಭರಣಗಳನ್ನ ತೊಡಸ್ತಾರೆ. ಕಾದಂತ ಕಬ್ಬಿಣದ ಆಭರಣಗಳನ್ನ ಮಾಡಿ ಮೈ ತುಂಬ ಎಲ್ಲ ತೊಡಸ್ತಾರೆ. ಇದನ್ನು ಬಹಳ ವೇದನಾ ಆಗ್ತದೆ. 5 ಜನರು ಧ್ಯಾನ ಮಾಡ್ತಾ ಕುತ್ಕೊಂಡಿರ್ತಾರೆ. ವಜ್ರಸವನಾದ ಸಹನನೇ ಇರ್ತದೆ ಅವರಿಗೆ 5 ಜನರಿಗೂ ಸಹ. ಆಗ ಚಿಕ್ಕವರು 2 ಜನ ಏನ್ ಮಾಡ್ತಾರೆ, ಅವರು ನಮ್ಮ ಅಣ್ಣಂದಿರು ಹೇಗೆ ಸವನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವರು ಅಣ್ಣಂದಿರವೇ ಇನ್ನೂ ವೃದ್ಧರಾಗಿದ್ದಾರೆ, ನಾವಾದ್ರೂ ಇನ್ನೂ ಸ್ವಲ್ಪ ಜವಾನಿದ್ದೀವಿ, ಆದರೆ ಅವರು ವೃದ್ಧರಾದರೂ ಹೇಗೆ ಸವನ ಮಾಡ್ಕೊಳ್ತಾ ಇದ್ದಾರೆ ಅಂತ ಮೋಹ ಬರ್ತದೆ. ಮೋಹದಿಂದ ಅವೇನಾಗ್ತಾರೆ, 5 ಜನರ ಶರೀರನು ಒಂದೇ ಸಲ ನಷ್ಟ ಆಗಿ ಹೋಗ್ತದೆ. ಆದ್ರೆ 3 ಜನ ಆತ್ಮದಲ್ಲಿ ಲೀನವಾಗಿದ್ರು, ಶರೀರ ಬೇರೆ ಆತ್ಮ ಬೇರೆ ಮತ್ತು ಪೂರ್ಣವಾದಂತ ಎಲ್ಲಾ ಪ್ರಕಾರದ ಮೋಹಗಳಿಂದ ಮುಕ್ತ ಆದರೂ ಅವರಿಗೆ ಮುಕ್ತಿ ಪ್ರಾಪ್ತವಾಗುತ್ತದೆ. ಆದರೆ ಕೊನೆ 2 ಜನ ಯಾರ್ಯಾರು, ಸಹದೇವರು, ಇವರು ಅಣ್ಣಂದಿರ ಬಗ್ಗೆ ಮೋಹ ಆಗ್ತದೆ, ಇವರು ಹೇಗೆ ಸಹನ ಮಾಡ್ಕೊಂತಾರೋ ಅಂತೇಳಿ ಇಷ್ಟೇ ಮೋಹನೆ ಅವರಿಗೆ ಸರ್ವಾತ್ಮ ಸ್ಥಿತಿ ಹೋಗ್ತದೆ. ಅಂದ್ರೆ ಮತ್ತೆ ಮತ್ತೊಂದು ಭಾವದಲ್ಲಿ ಜನ್ಮವನ್ನು ಪಡೆದು ಮತ್ತೆ ಮೋಕ್ಷಕ್ಕೆ ಹೋಗುವಿದ್ದಾರೆ. ಅಷ್ಟೇ ಸ್ವಲ್ಪ ಮೋಹ ಮಾಡಿದ್ರೆ ಮತ್ತೆ ಸಂಸಾರ ವೃದ್ಧಿ ಆಗುತ್ತದೆ. ಇಲ್ಲಿ ಹೇಳುವಂತ ತಾತ್ಪರ್ಯ ಅಂದ್ರೆ ಮೋಕ್ಷಕ್ಕೆ ಹೋಗುವಾಗ ಜೀವಿ ಪೂರ್ಣ ಪ್ರಕಾರದ ಮೋಹವನ್ನ ತ್ಯಾಗ ಮಾಡಬೇಕು. ಪೂರ್ಣವಾದಂತ ಮೋಹ ತ್ಯಾಗ ಆದಾಗಲೇ ಶರೀರದ ಮೋಹವನ್ನ, ಹಾಗೆ ಬಾಹ್ಯವಾದಂತ ಪದಾರ್ಥಗಳ ಮೋಹವನ್ನ ಮತ್ತು ಪರಿವಾರದವರ ಎಲ್ಲ ಮೋಹವನ್ನ ಬಿಡಬೇಕಾಗ್ತದೆ. ಆಗಲೇ ಮೋಕ್ಷ ಪ್ರಾಪ್ತವಾಗ್ತದೆ.